ತಗಂತಾವಳೆ ಹುಡುಗಿರ್ ಮುಂದೆ ಕೂತಿರೋದ್ಗೆ ಅಂತದ್ದು ಮಾತ್ ಕಮ್ಮಿ ಮಾತ್ ಜಾಸ್ತಿ ಆಯ್ತಂತೆ ಕೆಲ್ಸ ಫುಲ್ ಕಮ್ಮಿ ಆಯ್ತು ಟ್ರೈ ಡೋಂಟ್ ಕ್ರೈ ಗಾಯ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಡ್ ನಾವು ಸ್ಟಾರ್ಟ್ ಮಾಡೋಣ ಅನ್ಕೊಂತ ಇದ್ದೀವಿ ಹ್ಯಾಪಿ ಫ್ಯಾಮಿಲಿ ಈವೆಂಟ್ ಆರ್ಗನೈಸಿಂಗ್ ಇಟ್ಕೊಳ್ಳಿ ಕುತ್ತಿಗೆ ಇಟ್ಕೊಳ್ಳಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಏನು ವಿಶೇಷ ಅಂದರೆ ಹೇಳಲ್ಲ, ನೆಕ್ಸ್ಟ್ ವಿಡಿಯೋಸ್ ನೋಡ್ತಾ ಇರಿ. ಯಾರ್ದೋ ಒಬ್ರಿಗೆ ಬರ್ತ್ಡೇ ಇದೆ, 50th ಬರ್ಡೇ. ಅದಕ್ಕೆ ಎಲ್ಲಿಗೆ ಬಂದಿದ್ದೀವಿ? ಬರ್ತ್ಡೇ ಪ್ರಾಪ್ಸ್ ತಗೊಳಕ್ಕೆ. ಬಂದಿದ್ದೀವಿ. ಇದು ಸೆಲೆಬ್ರೇಷನ್ ವ್ಲಾಗ್ ಅಲ್ಲ, ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಹಂಗೆ ಮುಂದೆ ನೋಡ್ತಾ ಇರಿ ಹೆಂಗೆ ಮಾಡ್ತೀವಿ ಅಂತ. ಅಲ್ಲಿ ತೋರಿಸಿ, ಅಲ್ಲಿ ಅಂಗಡಿ ಇದೆ, ನಾವು ಅಂಗಡಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಇಲ್ಲಿ ಮಾಡ್ತಾ ಇದ್ದೀವಿ. ಯಾರ್ದೋ ಒಬ್ರು 50th ಬರ್ಡೇ, ಸೊ ಇಷ್ಟು ಜನ ಬಂದು ಪ್ರಿಪೇರ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ, ಲೈಕ್ ಏನೇನು ಮಾಡ್ಬೋದು ಅಂತ. ಸೊ ಪ್ಲ್ಯಾನಿಂಗ್ ನಡೀತಾ ಇದೆ. ಮೋನಿ ಒಬ್ಬ ಬಂದಿಲ್ಲ, ಮಿಸ್ಸು. ನಾವು ಇಷ್ಟು ಜನ ಇದ್ದೀವಿ. ಆ್ಯಂಡ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ? ಡೆಕೋರೇಷನ್ 50 ಇಯರ್ಸ್ ಥೀಮು ಗೋಲ್ಡನ್ ಜುಬ್ಲಿ ಥೀಮಲ್ಲಿ ಗೋಲ್ಡ್ ಕಲರಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬ್ಲ್ಯಾಕ್ ವಿತ್ ಗೋಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಥೀಮಲ್ಲಿ 50 ಇಯರ್ಸ್ ಬರ್ತಾರೆ ಸೆಲೆಬ್ರೇಷನ್ ಮಾಡೋಕ್ಕೆ. ಗೋಲ್ಡನ್ ಮಿಲೇನಿಯಂ ಇದರಲ್ಲಿ ಮಾಡಿಸ್ತಾ ಇದ್ದೀವಿ, ನಡೀತಾರೆ ಪ್ರಿಪ್ರೇಷನ್. ಡೆಕೋರೇಷನ್ ಐಟಮು ಬುಕ್ ಮಾಡ್ತಾ ಇದ್ದೀವಿ. ಕೇಕ್ ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಏನೇನು ವಿಡಿಯೋ ಏನೋ ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನ ನೆಕ್ಸ್ಟು ವಿಡಿಯೋಸಲ್ಲಿ ಹಾಕ್ತೀನಿ, ನೋಡ್ತಾ ಇದ್ದೀವಿ. ಹಂಗೆ ಸದ್ಯಕ್ಕೆ ಅಷ್ಟೇ, ನೆಕ್ಸ್ಟ್ ಸಿಗ್ತೀವಿ. ನೆಕ್ಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಪ್ಡೇಟ್ ಮಾಡ್ತೀವಿ. ಬರ್ಡೇ ಇನ್ನೂ ಒಂದು ವಾರ ಇದೆ, ಒಂದು ವಾರ ಮುಂಚೆನೇ ರೆಡಿ ಮಾಡ್ಕೊತಾ ಇದ್ದೀವಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಬರ್ಡೇ ದಿನನೇ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಿದೆ. ದ್ಯಾಟ್ ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಮಾಡೋದು ನಾವೇ. ಬಲೂನ್ ಊದ್ರೋದ್ರಿಂದ, ಬ್ಯಾನರ್ ಹಾಕೋದ್ರಿಂದ, ಕೇಕ್ರಿಂದ ಪ್ರತಿಯೊಂದು ನಾವೇ ಮಾಡೋದು. ಸೊ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಕೀಪ್ ವಾಚಿಂಗ್. ಬಾಯ್. 2000 years later. ಪಪ್ಪಿ ಮೈ ನೋಡ, ಪಪ್ಪಿ ಮೈ ಮಾತಾಡ್ಸು, ಮೈ ಬಾರ ಹೊಯರ್ ಮಾಡಲ್ಲ. ಶಂಕರ್ ಅಂಕಲ್, ಮನಸ್ ಆಂಟಿ ಅಲ್ಲಿ ಬರ್ತಾ ಇದ್ದಾರೆ. ಕಡೀರಿ. ಏನಮ್ಮ ಎಂಟ್ರಿ ತೋರಿಸಿ, ನಮ್ಮ ಅಂಕಲ್ ನೋಡಿ ಎಂಟ್ರಿ. ಇದು ಹೆಣ್ಣು ಹುಲಿ. ಹೆಜ್ಜೆ ಎಲ್ಲಿ ಬಟ್ಟೆ ಬಾಯ್ ಗೈಸ್ ಬಂದಿದ್ದೀವಿ. ಬಟ್ಟೆ ಬಾಯ್ ಇಲ್ಲ, ಸ್ನಾನಕ್ಕೆ ಹೋಗಿದ್ರೆ ಮನೆಲ್ಲ ಚೆಕ್ ಮಾಡಕ್ ಹೋಗ್ತಾ. ಕರೆಕ್ಟ್ ಆಗೈತೆ ಬಾ ಎಲ್ಲ. ಆಲ್ತು ಬನ್ನಿ ಬನ್ನಿ ಬನ್ನಿ. ವ್ಲಾಗಿಗೆ ಗಿಫ್ಟ್ ನೀವು ಕೊಡೋತ್ರಕ್ಕೆ ಇಟ್ಕೊಂಡಿದ್ದಲ್ಲ, ಹಿಂಗೆ ಕೊಡ್ಬೇಕು. ಎಲ್ಲಿ ವಾಪಸ್ ತಗೊಂಡ್ತಾರ ಅಂತ ನನ್ನ ಹತ್ರ ಬರ್ತಾನೆ ನನ್ನ ಮಗ. ಬಾ ಇಲ್ಲಿ ಬಾ. ವಾಟರ್ ಮೆಲನ್ ಖಾಲಿ ಆಯ್ತಾ? ನನ್ನ ಮಾತು ಮರ್ಯಾದೆ ಕೊಟ್ಟಿದ್ದೆ ಅಮ್ಮ. ಮಾಂಸ ಪರ್ವತ ಆ ತರ ತಿಂದಿದ್ದು. ಕೈ ಎತ್ತಿ ಸರ್, ಇದು ಕಾಣಿಸ್ತಾ ಇಲ್ಲ. ನಿಮ್ಮೊಬ್ರದೇನಾ ಅಷ್ಟು?
ನಾವು ಒಬ್ಬಂದೆ ಎರಡೇ ಪೀಸು. 2 ಪೀಸ್ ಅಷ್ಟೇ. ಒಂದು ಇಲ್ಲ ಎಲ್ಲ ತಿಂದಿದ್ದು ಇಲ್ಲ ಹಾಕಿದ್ರೆ ಹಂಗೆ ಆಗೋದು. ಅಲ್ಲಿ ರಸ ಇಲ್ಲೇ ಸರಿ ಮೈಲು 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 ಗಾಯ್ಸ್ ನೈಸ್ ರೋಡ್ ನೋಡಿ. ಅಂಕಲ್ ಮನೆಗೆ ಅಲ್ಲಿಂದ ಬಂದರು. ಅಲ್ಲಿ ಬಸ್ ಯಾರು ಅಲ್ಲಿಂದ ಇದ್ರೆ ಮೇಲೆ ಟೆರೆಸಲ್ಲಿ ಫುಲ್ಲು ಗಿಡಗಳು ಕೊಡ್ತಾರೆ. ರೋಸ್ ಪ್ಲಾಂಟೇಶನ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ನಾವು ಬಂದಾಗ ಇಷ್ಟೇ ಇರಲಿಲ್ಲ, ಇಷ್ಟೇ ಇರ್ತಲ್ಲ ಇಷ್ಟೇ ಇನ್ನು ಖುಷಿಯಾಗಿದೆ ಅಷ್ಟೇ. ಅದು ಇನ್ನು ಫುಲ್ ಉದ್ದಾಗಿತ್ತು, ತಲೆ ಕೆಟ್ಟು ಮಾಡ್ಬಿಟ್ಟಿದ್ದೀವಿ ಈಗ. ಅದು ಹೋಗ್ತಿಂಗೆ ನಿಂದಲ್ಲ ಫಿಶ್ದು ಅದು ಇಲ್ಲಿ ಮರಿಗೂ ಗುಂಪು ಹೆಂಗ್ ಬರುತ್ತೆ, ಎಲ್ಲ ಕಡೆನೂ ಬರುತ್ತೆ. ಈಗ ದಪ್ಪ ಆಗುತ್ತಾ ಫಿಶ್? ಇಲ್ಲ ಅಷ್ಟೇ ಇರುತ್ತಾ? ಸ್ವಲ್ಪ ದಪ್ಪ. ವಾರ ಅದರಲ್ಲೇ ಇಟ್ಕೊಂಡು ತಿನ್ನೋದವರು. ಗಾಯ್ಸ್ ಒಳಗಡೆ ಜೇನಿದೆ, ತಂದ್ಬಿಡ್ಲಾ? ಏನು ಆಗಲ್ಲ. ಆಚೆ ಬಂದ್ಬಿಟ್ರೆ ಕಚ್ಬಿಟ್ರೆ ಅಪ್ಪ ಇಲ್ಲೇ ಎಷ್ಟೈತೆ ನೋಡು. ಬನ್ನಿ ಗಾಯ್ಸ್, ನಮ್ಮ ಆಂಟಿಗೆ ವಾಟರ್ ಹ್ಯಾಂಗರ್ಗೆ ಹಾಕಿ ಎಷ್ಟು ನೀಟಾಗಿ ಜೋಡಿಸಿದ್ ನೋಡಿ. ನಿಮಗೆ ಯಾವ ಸೀರೆ ಬೇಕೋ ಅದು ನಿಮಗೆ ಪ್ರೇರಣೆ ಶೂಟ್ಗೆ ಯಾವ್ದು ನೋಡಿ, ಯಾವ್ದು ಬೇಕಿತ್ತು ಶೂಟ್ಗೆ ಯಾವ್ದು ಪ್ರೇರಣೆ ಎಲ್ಲ ಪ್ರೇರಣೆ ಶೂಟಿಗೆ ಸೀರೆ ಬೇಕು ಅಂತ ನಿನ್ ಪರ್ಮಿಷನ್ ಇದ್ರೆ ತಗೊಂತಾವಳೆ. ಬಂಡಿ ನೋಡಿ ಗೈಸ್, ಅವ್ರ ಆಂಟಿ ಎಷ್ಟು ಮನಸ್ಸು ಧಾರಾಳ ತಗೊಂಬೇಕಂತೆ. ಅಂಕಲ್ ಎಲ್ಲಿಕ್ಕೆ ಅವ್ರು ಬರ್ತಾರೆ? ಅಂಕಲ್ ಅಂತದಲ್ಲಿ ಎಲ್ಲ ಆಂಟಿ ಪಾಪ ಎರಡೇ ಡಬ್ಬ ಕೊಟ್ಟಿದ್ದೀನಿ. ಅದನ್ನೇ ಅಂಕಲ್ ಎರಡೇ ಡಬ್ಬ ಎಲ್ಲ ನಿಂದೇನ ಅದು. ಬೇರೆ ರೂಮ್ ಕೊಟ್ಟವ್ರೆ ಪಾಪ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ. ಮಿರರ್ ನೋಡಿ ಚೆನ್ನಾಗಿ. ಅವನು ಕಾಲೇಜಿಗೆ ಸ್ಕೂಲ್ ಬಿಟ್ಟು 1 ಅವರ್ ಆಗ್ಬಿಟ್ಟಿರುತ್ತೆ. ಓ ಅದು ಇವ ಮೊದಲೇ ರೆಡಿ ಕುಳಿತಾಳೆ. ಮಾಡ್ಬೇಕಷ್ಟೇ. ಏನಾನಂದನ ಮನೆ ಇಬ್ರು ಬೇರೆ ಕಡೆ ಹೊಡಕ್ಕೆ ಆನಂದ ಮಾಡಿದ್ದೀನಿ. ಏನ್ 50 ವರ್ಷ ಅಂದ್ರೆ ನಿನ್ ಜೊತೆಗೆ ಮಲ್ಬೇಕಾ? ಅದು ಸರಿ, ನೀ ಮಾತ್ರ ಮಲಗ್ಬೋದು 50 ವರ್ಷ 60 ವರ್ಷ. ಫೈನಲಿ ಅಂಕಲ್ ಅದು ನೀಟಾಗಿ ಇಟ್ಕೊಂಡಿದ್ದ ಪರವಾಗಿಲ್ಲ. ಇಟ್ಕೊಂಡಿಲ್ಲ ಆಂಟಿ ಅದು ಆ ಕಡೆ ಪವಂದು ಪವನ್ ನೋಡ್ಕೊಂಡು ನೀನ್ ವಾಟರ್ ಪ್ಲಾನ್ ತೋರಿಸ್ತಾ ಇದೀನಿ, ನೀನ್ ಪರ್ಮಿಷನ್ ಇಲ್ದಿರೇನೆ. ಅಲ್ಲೇನು ಇಲ್ಲ ಅಲ್ಲಿ. ಎಲ್ಲಿರೋದವನು ಯುರೋಪಲ್ಲ? ಏಯ್ ಮೇಡಮ್ ಫುಲ್ ಇಂಗ್ಲಿಷ್ ಮಾತಾಡೋಕಲ್ಲ, ಇಂಗ್ಲಿಷ್ ಮಾತಾಡ್ತಾ ಯಾವ ಅಲ್ಲ ಇವಾಗ ಅಲ್ಲಿಂದ ನೋಡ್ತಿರ್ತಾನಲ್ಲ, ನಾನು ಆಂಟಿ ಯಾಕೆ ನಾನು ವಾಟರ್ ಪ್ಲಾನ್ ಬರುತ್ತೆ ಅದಕ್ಕೆ ಅಲ್ಲಿಂದ ನೋಡ್ಕೊಂಬಿಡು ಅಂತ ಹೇಳ್ತಾ ಇದೀನಿ. ಏನಾಯ್ತಲ್ಲ ಏನಿಲ್ಲ ಎಲ್ಲ ಹುಡುಗ ಬೇರೆ ವಿಡಿಯೋ ಮಾಡ್ಕೊಂಡವನೆ, ನನ್ಗೆ ಯಾಕೋ ಡೌಟು. ಎಲ್ಲಿದ್ದಕ್ಕೆ ಅಡಿಗೆ ಚಿಕನ್ ಚಾಪ್ಸ್, ಮಟನ್ ಕೀಮಾ ಸಾಂಬಾರ್, ಓಕೆ, ಮೊಟ್ಟೆ ಬಾಯ್ಲ್ಡ್ ಬಿರಿಯಾನಿ ರೆಡಿ ಮಾಡಿದೀನಿ, ಇನ್ನ ರೈಸ್ ಹಾಕಿಲ್ಲ. ಓಕೆ, ಇದು KFC ಚಿಕನ್ ಮ್ಯಾರಿನೇಟ್ ಆಗ್ತಾ ಇದೆ. ಕ್ರಿಸ್ಪಿ ಚಿಕನ್ ಊಟ ಮಧ್ಯಾಹ್ನದ್ದು ಲೈಟ್ ಊಟ ಇದು. ಬಾಯ್ಸ್. ಓ ಅಯ್ಯೋ ಪಾಪ, ಅವಾಗ್ಲಿಂದ ವಾಟರ್ ಮೆಲನ್ ತಿಂದಿರೋದನ್ನ ಮಾಡಿದೀವಿ. ಪೆಪ್ಪರ್ ಡ್ರೈಗೆ ಚಿಕನ್ ರೆಡಿ ಇದೆ. ಹಾ. ಈಗ ಚಕ್ಕು ಮಾಡ್ತಾರೆ. ಓಕೆ, ರಸಮ್ ಆಗ್ಬೇಕು. ರಸಮ್ ಆಗ್ಬೇಕು. ಫಿಶ್ ದೋಸೆ, ಫಿಶ್ ಮ್ಯಾರಿನೇಟ್ ಆಗಿದೆ. ಹ್ಮ್, ಚಕ್ಕು ಆಗ್ಬಿಟ್ಟು ಅಂತ ಫಿಶ್ ಮ್ಯಾರಿನೇಟ್ ಆಗಿದೆ. ನೈಸ್. ಇದರ ನೈಟ್ ಊಟಕ್ಕ, ನೈಟ್ ಎಲ್ಲ ನೈಟ್ ಊಟಕ್ಕೆ ಈಗ ಬಾಸ್ತಾವ. ಸಂಜೆ ಸ್ನ್ಯಾಕ್ಸ್ಗೆ ಬಾಯ್ಸು ತಿಂತಾ ಇದ್ದಾರೆ. ನೀವು ತಿನ್ನಲ್ವಾ? ನಾನು ತಿಂದೆ. ಹ್ಮ್, ನಾನು ಇವಾಗ ತಿಂತೀನಿ. ರೈಸ್ ಹಾಕೊಂತೀನಿ ನಾನೇ. ಸ್ವಲ್ಪ ಚಿಕ್ಕ ತಟ್ಟೆ ಕೊಡಿ ಸಾಕು. ವೈಟ್ ರೈಸ್ ಇದೆ, ವೈಟ್ ರೈಸು ಚಿಕನ್ನು ಹಾಕೊಂಡು ತಿನ್ನೋದು. ತಿಂತೀವಿ, ತಿಂದಾದ್ಮೇಲೆ ಸಿಗ್ತೀವಿ guys. ಸಾಕು ಸಾಕು ಸಾಕು. ಮಟನ್ ಕರೆಕ್ಟ್ ಹೌದು. ಪಪ್ಪಶ್ರೀ
ಅಷ್ಟೇ ಏನಮ್ಮ ಜಾಸ್ತಿ ಆಯ್ತು ಕೆಲಸ ಕಮ್ಮಿ ಆಯ್ತು. ಅಲ್ಲ ಇಲ್ಲಿ ಹುಡುಗಿರ್ ಮುಂದೆ ಕೂತಿರೋದ್ಕೆ ಅಂತದ್ದು ಮಾತ್ ಕಮ್ಮಿ ಮಾತ್ ಜಾಸ್ತಿ ಆಯ್ತಂತೆ ಕೆಲ್ಸ ಫುಲ್ ಕಮ್ಮಿ ಆಯ್ತಂತೆ. ಪಾಪ ಎಲ್ಲ ಮಾಡೋರಲ್ಲ. ಎಲ್ಲ ಮಾಡಿ ಇಟ್ಟಿದ್ದೀನಲ್ಲ ಇನ್ನು Rasika, Rasika. ನಾನೇ ಮಾಡ್ಬೇಕು ಆ ಐಟಮ್ ಅಂತ. ಹೆಂಗಸರ ಮುಂದೆ ಜೀವನ ಮಾಡಿ ಕೂತ್ಕೊಂಡ್ರೆ ಆಯ್ತಾ, ಹೋಗಿ ಒಗ್ಗರಣೆ ಹಾಕ್ರಿ ಫಸ್ಟ್ ಅಲ್ಲೇ. ಅಯ್ಯೋ ಅಪ್ಪ ಮಾಡಿದೀನಿ ತಿಂತಾ ಇದ್ರಾ? ಅಲ್ವಾ ಅಡಿಗೆ ಆಗುತ್ತಾ? ಮಾಡ್ತೀನಿ ತಿಂತೀರಾ ಅಷ್ಟೇ ನೀವು. ನೋಡ್ತೀವಿ. ಸ್ನಾನ ಮಾಡ್ಬಿಟ್ಟು ಮಾಡ್ಬೇಕಾ ಅಲ್ಲ ನಿಂತ್ಕೊಂಡ್ರೆ ಆಯ್ತು ಅಂತ ಅವ್ರ ತೋರ್ಸಮ್ಮ. ಅದೇನು ಡೇಟ್ಸಾ? ಡೇಟ್ಸು. ಇದೇನು ಕಪ್ ದ್ರಾಕ್ಷಿ. ಅವ್ರ ಪ್ರಕಾರ ಬೇರಿಸು. ಮನೆಗೆಲ್ಲ ಆರ್ಗಾನಿಕ್ ಇರೋದು. ಫುಲ್ ಆರ್ಗ್ಯಾನಿಕ್ ಮನೆ ಇದು. ಇದು ಗೋಡಂಬಿ. ಯಾವ್ದು 800 ರೂಪಾಯಿ ಅದು ಡೇಟ್ಸ್ ಸುಮ್ಮನೆ ಅಲ್ಲ ಇದಾ ಬ್ಲ್ಯಾಕ್ ಡೇಟ್ಸಾ? ಅದ್ರಲ್ಲಿ ನೋ ಶುಗರ್ ನಥಿಂಗ್ ಪ್ಯೂರ್ಲಿ ಗಿಡದಾಗ ಹೆಂಗಣ್ಣ ಆಯ್ತು ಅದೇ ಅದು. ಅದೇ ನೋಡಿ ಒಂದು ಚೂರು ಶುಗರ್ 1% ಇಲ್ಲ. ಓಕೆ. ನಮಗೆ ಚಿಕ್ಕಿ ಕೊಟ್ಟಿದ್ದಾರೆ ಅಂತ ಇದೀವಿ. ನಮ್ಮ ಮೈದಿನ ತೋರಿಸಿ ಎಷ್ಟು ನಾವು ಅದು ಕಡಲೆ ಬೀಜ ಎಣ್ಣೆನಾ? ಬಾಕ್ಲು ಏನು ತೆಗೆದು ಅಂತ ಹೋಗಿ ಅಂಕಲ್ ಓ ರೆಡಿನಾ? ಏನು ಏನೋ ಮಾಡ್ತಾ ಇದ್ದೀರಲ್ಲ ಅದು. ಪೆಪ್ಪರ್ ಚಿಕನ್ ವಿಡಿಯೋ ಮಾಡ್ತಾಳೆ ಏನು ಆಂಟಿ ಪಾತ್ರೆ ತೊಳಿತಾ ನಿಂಗೆ ಹಸ್ಬೆಂಡೇ ಮಾಡ್ಕೊಡೋದ ಯಾವಾಗಲೂ? ಆಲ್ಮೋಸ್ಟ್ ಫಿಶ್ ಎಲ್ಲ ಅವ್ರೆ ಏನು ಪೌಡರ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಬಿಟ್ಟು ರೆಸಿಪಿ ಹೇಳಿ ಏನೇನು ಮಾಡ್ತಿದ್ದೀರಾ ಅದಕ್ಕೆ ಅಂತ. ಇದಕ್ಕೆ ಹ್ಮ್ ಈರುಳ್ಳಿ ಹ್ಮ್ ಬೆಳ್ಳುಳ್ಳಿ ಹ್ಮ್ ಪೆಪ್ಪರ್ ಪೌಡರ್ ಹ್ಮ್ ಕೊತ್ತಂಬರಿ ಸೊಪ್ಪು ಹ್ಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಚಿಕನ್ ಉಪ್ಪು ಉಪ್ಪು ಉಪ್ಪಿನಕಾಯಿ ಎಣ್ಣೆ ಏನಿಲ್ಲ ಸಾಲ್ಟು ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಹೆಲ್ದಿ ಸಾಲ್ಟ್ ಪಿಂಕ್ ಸಾಲ್ಟ್ ಓನ್ಲಿ ಓನ್ಲಿ. ಅದೇ ಅನ್ಕೊಂಡಿದ್ದೆ ಪೆಪ್ಪರ್ ಚಿಕನ್ ಗ್ರೀನಲ್ಲಿ ಐತಲ್ಲ ಏನು ಅಂತ. ಗ್ರೀನಾ ಇವಾಗ ಆಯ್ತು, ಹಾಕಿರ್ಲಿಲ್ಲ ಅವಾಗ ಪೆಪ್ಪರ್ನ. ಗೊತ್ತಾಯ್ತು ಇವಾಗ ಗೊತ್ತಾಯ್ತು. ಇವಾಗ ಕಲರ್ ಬರ್ತಾ ಇದೆ, ಪೆಪ್ಪರ್ ಕಲರ್ ಬರ್ತಾ ಇದೆ. ಕೋಟಿಂಗಿಗೆ ಹಾ. ಒಂದ್ ಸ್ಪೂನು ವೆಯ್ಟ್ ಬಟ್ರು ಇನ್ನ ಏನೋ ಮಾಡ್ತಿದ್ದಾರೆ. ಕೋಟಿಂಗ್ಗೆ ಹಾ ಸ್ಪೂನು ಹಾ. ಕಾರ್ನ್ ಫ್ಲೋರ್ ಹಾಕಿದ್ರೆ ಹ್ಮ್ ಪೆಪ್ಪರ್ ಚೆನ್ನಾಗಿ ಕುಸ್ಕೊಳ್ಳುತ್ತೆ ಚಿಕನ್ಗೆ. ಓಕೆ. ಕಲ್ಸ್ ಹಾಕ್ಬೇಕಾನೆ ಕಲ್ಸಿ ಹಾಕ್ಬಾರ್ದು ಹಾಗೆ ಕುಸ್ಕೊಳ್ಳುತ್ತೆ. ಅಷ್ಟೇನಾ? ಅದಾದ್ರೆ ರೆಡಿನಾ? ರೆಡಿ. ಈಗ ಶುಂಠಿ ಅಲ್ಲ ಇದೇನೋ ಕರಿಬೇವಿನ ಸೊಪ್ಪು ಹಾಂ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಕರೆದು ಹಾಕಬೇಕು. ರೆಡಿ ಟು ಈಟ್. ಎಸ್ ರೆಡಿ ಟು ಈಟ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಉದುರಿಸೋದು. ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ. ಅಲ್ಲಿ ಆಡಿಯನ್ಸ್ ಕಾಯ್ತಾ ಇದ್ದಾರೆ ಟೇಸ್ಟ್ ನೋಡಕ್ಕೆ. ನಾವು ಕಾಫಿ 50th ಬರ್ಡೇ ಬಾಯ್ ಇಂದ ಚಿಕನ್ ರೆಡಿ ಆಗ್ತಾ ಇದೆ. ಪೆಪ್ಪರ್ ಫ್ರೈ. ಹಾಯ್ ಗಾಯ್ಸ್. ಏನು ಪೂರ್ವಿನ್ ತೋರಿಸಿ. ಪೂರ್ವಿನ್ ಬ್ಯಾಕ್ ಫ್ರಮ್ ಸ್ಕೂಲ್. ಅವಳು ಸ್ಕೂಲ್ಗೆ ಹೋಗಿದ್ಲು. ಪಾಪ ಮಗುಗೆ ರಜಾ ಹಾಕ್ಸಿಲ್ಲ, ಸ್ಕೂಲಿಗೆ ಕಳಿಸೋರೆ. ಓಕೆ ರಿವಿಷನ್ ಅಂತೆ. ಇವಾಗ ಎಲ್ಲ ಡೆಕೋರೇಷನ್ ಮಾಡಕ್ಕೆ ಹೋಗಿದ್ದೀವಿ, ಐಟಮ್ಸ್ ತಗೊಂಡು. ಪರಮೇಶ್ ಅಂತ ಎಲ್ಲ ಆಚೆ ಹೋಗಿದ್ದಾರೆ. ಬರೋಷ್ಟರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಲೊಕೇಶನ್ ತೋರಿಸಿ. ಅಲ್ಲಿ ಲೊಕೇಶನ್ ನೋಡಿ ಗಾಯ್ಸ್ ಹಿಂಗಿರುತ್ತೆ. ಆಮೇಲೆಲ್ಲ ಹಿಂಗೆ ಬರ್ತೀನಿ, ಬೇರೆ ಥರ ಆಗ್ಬಿಟ್ಟಿರುತ್ತೆ. ನಮ್ಮ ಈವೆಂಟ್ ಅವರು ಮ್ಯಾನೇಜರು ಈವೆಂಟ್ ಕಂಪ್ನಿ ಓಪನ್ ಮಾಡಿದ್ದೀರಿ, ಫುಲ್ ಡೀಟೇಲ್ಸ್ ಹೇಳ್ತಾರೆ, ತಿಳ್ಕೊಳ್ಳಿ. ನಮ್ಮ ಮ್ಯಾನೇಜರು ಮ್ಯಾನೇಜರ್ ಮಾಡ್ಬೇಡ, ಕಾರ್ಪೊರೇಟ್ರು CEO. ಅದೇ ಇವರು ಶಂಕರ್ ಅಂಕಲ್ಲು ಅವರು ಸ್ಕೂಲಿಂದ ಕರ್ಕೊಂಡ್ಬಂದ್ರೆ ಪಾಪ ಮಕ್ಕಳನ್ನ ಕಾಲೇಜ್ ಸ್ಕೂಲ್ ರಜಾ ಹಾಕ್ಸಿಲ್ಲ, ಕೆಲಸ ಕರ್ಕೊಂಡ್ಬಂದವ್ರೆ. ಕೆಲಸ ಕರ್ಕೊಂಡ್ಬಂದ್ರೆ ನೋಡಿ ಬ್ಯಾಕ್ ಅಲ್ಲ ತುಂಬ ಅಗ್ಲ ಆಗಲಿಲ್ಲ ಅದು. ಗಾಯ್ಸ್ ಇವಾಗ ಬಲೂನ್ಸ್ ಎಲ್ಲ ಊದಿದ್ದೀವಿ.
ಮಿಷಿನ್ ತಂದಿದ್ದೀವಿ, ಬಲೂನ್ ಊದೋ ಮಿಷಿನ್ನು. ಗಾಳಿಗೆ ಸೌಂಡೇ ಕೇಳಿಸಲ್ಲ. ಊದಿದ್ದೀವಿ, ಎಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಎಲ್ಲ ಇಲ್ಲಿ ಹಾಕಿದ್ದೀವಿ. ಆದಮೇಲೆ ನೋಡಿ ಎಲ್ಲ ಹಾಕ್ತಾಯಿದ್ದೀವಿ. ಆಮೇಲೆ ಎಲ್ಲ ರೌಂಡ್ ಮಾಡಿ ಎಲ್ಲ ಹಾಕಬೇಕು. ಹಿಂಗೆ ತೋರಿಸ್ತೀವಿ. ಪೂರು ಏನು ಕೆಲಸ ಮಾಡ್ತಾಯಿದ್ಯಾ? ವೆರಿ ಗುಡ್ ಗರ್ಲ್. ಬಲೂನ್ ಎಲ್ಲ ನಾವು ಊದಿದ್ದೀವಿ. ಇವಾಗ ಅದನ್ನು ಆರ್ಚ್ ಥರ ಹಿಂಗೆ ಹಾಕ್ತಾಯಿದ್ದೀವಿ. ಲೈಕ್ ಅನ್ ಆರ್ಚ್ ಅಲ್ಲ, ಆಗುತ್ತೆ ಅದು ಸ್ವಲ್ಪ ಸ್ಲೋ ಆಗುತ್ತೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಗಾಯ್ಸ್ ಟ್ರೈ ಡೋಂಟ್ ಟ್ರೈ. ಗಾಯ್ಸ್ ನೋಡಿ ಇವಾಗ ಆರ್ಚ್ ಥರ ಬರ್ತಾ ಇದೆ. ಏನೋ ಒಂದು ಟ್ರೈ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿದ್ವಿ. ಆ್ಯಂಡ್ ಇದನ್ನು ನಾವು ಅಮೆಝಾನಲ್ಲಿ ತೊಗೊಂಡಿದ್ವಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ವಿ. ಫುಲ್ ಡೆಕೋರೇಷನ್ ಐಟಮ್. ಬಲೂನ್ಸ್ ಕೊಟ್ಟಿದ್ರು, ಬ್ಯಾಕ್ ಡ್ರಾಪ್ ಬರೀ ಬ್ಲ್ಯಾಕ್ ಕಲರ್ ಮಾತ್ರ ಕೊಟ್ಟಿದ್ರು, ವೈಟ್ ಮಿಕ್ಕಿದ್ರೆ ನಮ್ಮದು. ಆ್ಯಂಡ್ ಶೈನಿಂಗ್ ಬಲೂನ್ಸ್, ಬ್ಲ್ಯಾಕ್ ಬಲೂನ್ಸ್, ಗೋಲ್ಡ್ ಬಲೂನ್ಸ್, ವೈಟ್ ಬಲೂನ್ಸ್, 2 ಟೇಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಡೆಕೋರೇಷನ್ ಔಟ್ಕೊಂಡು ಆರ್ಟ್ ಸ್ಟಾರ್ ಬಲೂನ್ಸ್ ನಮ್ಮ ಇವ್ರನ್ನ ತೋರಿಸಿದ್ವಿ. ಈವೆಂಟ್ ಮ್ಯಾನೇಜ್ಮೆಂಟ್ ಹೆಡ್ ನಾವು ಸ್ಟಾರ್ಟ್ ಮಾಡೋಣ ಅನ್ಕೊಂತ ಇದ್ದೀವಿ. ಹ್ಯಾಪಿ ಫ್ಯಾಮಿಲಿ ಈವೆಂಟ್ ಆರ್ಗನೈಸರ್ ಅವರು. ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇದು ಮಾಡಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಯಾರಾದರೂ ಇರೋದಿದೆ ನಮಗೆ ಕೊಡಿ, ಕಮೆಂಟ್ ಹಾಕಿ ಗೈಸ್. ಕಮ್ಮಿ ಬಂದೆ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಗಾಯ್ಸ್ ಸಿ ನೋಡಿ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ. ಪ್ರತಿಯೊಂದು ಟಾಪ್ ಟು ಬಾಟಮ್ ನಾವೇ ಎಲ್ಲ ಮಾಡಿರೋದು. ನಾನು, ಶಂಕರ್ ಅಂಕಲ್, ಮೌನಿ, ಪೂರ್ವಿ, ಗಾನು, ಇಷ್ಟು ಜನದ ಎಫರ್ಟ್ಸ್ ಇದೆ. ಆ್ಯಂಡ್ ರೋಸ್ ಇವಾಗ ಇಲ್ಲಿ ಕೇಕ್ ಇಡ್ತೀವಿ, ಕ್ಯಾಂಡಲ್ಸ್ ಇಟ್ಟಿದ್ದೀವಿ. ಸೊ ಟೇಬಲ್ ಡೆಕೋರೇಷನ್ ಹಿಂಗಾಗಿದೆ. ಸೊ ಈ ಬಲೂನ್ಸ್ ಡೆಕೋರೇಷನ್ ಸ್ಕ್ರೀನ್ ಮುಂದೆ ಸ್ಕ್ರೀನೆಲ್ಲ ನಾವು ಹಾಕಿದ್ದೀವಿ. ಸೊ ಫೈನಲ್ ಆಗಿ ಹಿಂಗೆ ಬಂದಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಷ್ಟೇ ಇವಾಗ ಎಲ್ಲ ಆಗಿದೆ. ಆ್ಯಂಡ್ ಸ್ವಲ್ಪ ಮಿಕ್ಕಿತ್ತು ಬಲೂನ್ಸ್, ಅದನ್ನು ಈ ಥರ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಟೇಬಲ್ ಡೆಕೋರ್ ಮಾಡ್ಕೊಂಡಿದ್ದೀವಿ. ಸೊ ಅದು ಹಂಗೆ ಇರಲಿ ಅಂತ. ಇನ್ನೇನು ಬಲೂನ್ಸು ಇಲ್ಲ. ಇವಾಗ ಅವ್ರು ಬರಬೇಕು, ಹಂಗೆ ಸರ್ಪ್ರೈಸ್ ಆಗುತ್ತೆ. ಆಗಲ್ವಾ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ವಂತೆ ಈ ಥರ ಎಲ್ಲ. ಬಟ್ ಸ್ಟಿಲ್ ನಾವು ಮಾಡಿದ್ದೀವಿ. ಬಂದಿದ್ದಾರೆ ಅವ್ರು. ನಾವು ಮಾಡುವಾಗ ಅರ್ಧ ಬಂದ್ಬಿಟ್ಟು ನೋಡಿಲ್ವಂತೆ, ಹೇಳಿದ್ರು. ಫೈನ್ ದಟ್ಸ್ ಫೈನ್. ಅಂಕಲ್ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಅಂತ ನಮಗೆ ಈ ಬ್ಲಾಗ್ ನೋಡುವಾಗ ಹೇಳಿ. ಆ್ಯಂಡ್ ಅವ್ರದ್ದು ರಿಯಾಕ್ಷನ್ ವಿಡಿಯೋನು ನಾವು ತೊಗೊತೀವಿ ಕರ್ಕೊಂಬರುವಾಗ. ಸೊ ಇವಾಗ ಟೈಮ್ ಎಷ್ಟು ಮೋನಿ? 6:34. ನಾವು ಬಂದಿದ್ದು 5:30. 4:45. ಓಕೆ ಗೈಸ್, ನಾವು ಬಂದಿದ್ದು 4:45. ಸೊ 6:30ಗೆ ಫೈನಲಾಗಿ ಫುಲ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅವ್ರು ನಾವೇ ಕೆಳಗೆ ಹೋಗ್ತೀವಿ, ಕಾಫಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು. ಆಮೇಲೆ ಎಲ್ಲರೂ ಬಂದ ಮೇಲೆ ಸೆಲೆಬ್ರೇಷನ್ಗೆ ಜಾಯ್ನ್ ಆಗ್ತಾರೆ. ಅಂಕಲ್ದವಾಗ ನಾವು ರಿಯಾಕ್ಷನ್ ತಗೊಂಡು ಹಾಕ್ತೀವಿ. ಸೊ ನನಗಂತೂ 100 ಇಷ್ಟ ಆಯಿತು. ಅಂದರೆ ಫಸ್ಟ್ ಟೈಮ್ ಮಾಡಿದ್ದು ಸೇಮ್ ಒಳ್ಳೆ ಈವೆಂಟ್ ಥರನೇ ಎಷ್ಟು ನೀಟಾಗಿ ಮಾಡಿದ್ದೀವಿ. ಸೊ ಅಷ್ಟೇ. ಈಗ ಕೆಳಗಡೆ ಹೋಗೋಣ, ಏನೇನು ತಿಂತೀವಿ ನೋಡ್ತೀವಿ, ಅದು ತೋರಿಸ್ತೀನಿ. ಇಲ್ಗೋ ದಟ್ಸ್ ಆಲ್. ಏನು ಮಾಡ್ತಾಯಿದ್ದೀರಾ? ಇದು ಕ್ರಿಸ್ಪಿ ಚಿಕನ್ ಅಂತೇಳಿ ಹಾಂ, ಈ KFC-ನಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಅಲ್ಲಿ ಹೋಗಿ ತಿನ್ನೋ ಬದಲಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ರುಚಿಕರವಾಗಿ. ಅದೇನು ನೀರಾ? ಹೌದು, ಇದು ನೀರು. ಅದೆಲ್ಲ ಮ್ಯಾರಿನೇಷನ್ ಮಾಡಿದ ನಂತರ 1 ರೌಂಡ್ ಕೋಟಿಂಗ್ ಮಾಡಿ ಮತ್ತೆ ನೀರಲ್ಲಿ ಎದ್ದಿ ಮತ್ತೆ ಇನ್ನೊಂದು ರೌಂಡ್ ಕೋಟಿಂಗ್ ಮಾಡಿ ಎಣ್ಣೆಗೆ ಬಿಡಬೇಕು. ಅದೇನು ಅದು ಮಸಾಲ? ಅದು ಮಸಾಲ. ಇಲ್ಲಿ ಇದು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್. ಇದು 1 ರೌಂಡ್ ಕೋಟಿಂಗ್ ಮಾಡಿರುವಂಥದ್ದು. ಈ ಮತ್ತೆ ನೀರಲ್ಲಿ ಇದ್ದಿದ್ಮೇಲೆ ಇನ್ನೊಂದು ರೌಂಡು ಕೋಟಿಂಗ್ ಮಾಡ್ತೀವಿ, ಮಾಡಿ ಎಣ್ಣೆಗೆ ಬಿಡ್ತೀವಿ. ಎಣ್ಣೆಗೆ ರೆಡಿ ಆಗಿರೋದು ಇಲ್ಲಿದೆ. ನಾವು ತಿಂದ್ವಿ, ಚೆನ್ನಾಗಿತ್ತು ಟೇಸ್ಟ್. ಅದು ಪೌಡರ್ ಏನು? ಪೌಡರ್ ಅದು ರೆಡಿ. ನಮಗೆ ಗೊತ್ತಿರೋರೊಬ್ರು ತಂದು ಮಾಡ್ಕೊಡ್ತಾರೆ ಮನೆಯಿಂದ. ಹೋಮ್ ಮೇಡ್ ಇದೆಲ್ಲ. ನಾವು ಯಾವುದು ಅಂಗಡಿಯಿಂದ ಏನು ತರಲ್ಲ, ಎಲ್ಲ ಹೋಮ್ ಮೇಡಾ? ಎಲ್ಲ ಹೋಮ್ ಮೇಡ್. ಪೌಡ್ರ್ ಹೆಸರು ಏನಿಲ್ಲ, ಹೆಸರು ಪುಲಾವ್ ಹತ್ರ ಏನಿಲ್ಲ. ನಮ್ಮ ಫ್ರೆಂಡ್ ಅವರೇ ಮಾಡೋದು. ಓಕೆ, ಪೌಡ್ರ್ ಹಾಕೊಂಡು ಅದಕ್ಕೆ ಮತ್ತೆ ಇದು ಮಾಡೋದಾ? ಮ್ಯಾರಿನೇಟ್ ಮಾಡಿದ ನಂತರ ಇದೊಂದು ರೌಂಡ್ ಎದ್ಬಿಟ್ಟು ಎಣ್ಣೆಗೆ ಹಾಕಿ ಬಂದು ವ್ಲಾಗ್ ಮಾಡ್ತೀನಿ. ಕಿಚ್ಬೇಡಿ. ಯಾರು ಇಲ್ಲಿ ಸೌತೆಕಾಯಿ ಅದೆಲ್ಲ ಇದೆ. ಅಂಕಲ್ಲು ನೋಡ್ರಿ ಪಾಪ, ನಿಮ್ಮ ಬರ್ತಡೇ ಪಾರ್ಟಿ ಕಟ್ಬಿಟ್ಟು ನೀವೆಲ್ಲ ಮಾಡ್ತಾಯಿದ್ದೀರಾ?
ಏನ್ ಮಾಡಕ್ಕಾಗತ್ತಲ್ಲ, ಗೆಸ್ಟ್ಗಳು ಇಂಪಾರ್ಟೆಂಟು. ಹ್ಮ್ ಇಷ್ಟೆಲ್ಲ ಬಂದಿರೋದೇ ಹೆಚ್ಚು. ಹೆಚ್ಚು ಆಮೇಲೆ ನಾವು ನಮ್ಮನ್ನು ಖುಷಿ ಕೊಡ್ಸಕ್ಕೆ ಅವ್ರು ಬಂದವ್ರ ಅಂದ್ಮೇಲೆ ನಾವು ಅವ್ರಿಗೆ ಖುಷಿ ಕೊಡ್ಸ್ಬೇಕಲ್ವಾ. ಹೌದು ಹೌದು. ಅದಕ್ಕೆ ಇವೆಲ್ಲ ಮಾಡ್ತಾ ಇದೀವಿ ಸರ್ಕಸ್. ಅವಾಗಲೇ ಪೆಪ್ಪರ್ ಚಿಕನ್ ಆಯ್ತು. ಹೌದು. ಇವಾಗ ಈಗ ಚಿಕನ್ ವಿಂಗ್ಸ್ ಮಕ್ಳಿಗೆ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಕ್ರಿಸ್ಪಿ ಚಿಕನ್. ಹೆಸರೇನಿದ್ರದ್ದು? ಕ್ರಿಸ್ಪಿ ಚಿಕನ್. KFC ಕ್ರಿಸ್ಪಿ ಚಿಕನ್ ಅಂತ ಹೇಳಿ. ಓಕೆ ಡನ್. ಈಗ ಆಗಿರೋದು ನೋಡಿದ್ರಲ್ಲ, ನೋಡಿದ್ವಿ, ತಿಂದ್ರಿ ಹಾಗೆ ಆಲ್ರೆಡಿ. ಹೇಗಿತ್ತು? ಸೂಪರ್ ಆಗಿತ್ತು. ನಮ್ಮ ಕೈ ರುಚಿ ಅದು. ಸಕ್ಕತ್ತಾಗಿತ್ತು. ಸ್ವಲ್ಪ ಅದಕ್ಕೆ ಕೆಚಪ್ ಹಾಕೊಂಡು ತಿಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟ್. ನಿಮ್ಗೆ ಏನು ಬೇಕು ಹಾಕೊಂತೀನಿ, ನಾವು ಮಾಡ್ಕೊಡೋದು ಅಷ್ಟೇ ಕೆಲಸ. ಕೆಚಪ್ ಒಂದು ಪ್ರಿಫರ್ ಮಾಡಲ್ಲ. ಮಾಡಲ್ವಾ? ಹಂಗೆ ತಿನ್ನೋರು ಹಂಗೆ ತಿನ್ನಿ. ಹಂಗೆ ತಿನ್ನಿ. ತಿನ್ಬೋದಲ್ಲ ಏನು ಚಾಟ್ ಮಸಾಲ. ಅದೆಲ್ಲ ಚಾಟ್ ಮಸಾಲ ಹಾಕೊಳ್ಳಿ, ಸೂಪರ್ ಆಗಿರುತ್ತೆ. ಚಾಟ್ ಮಸಾಲ ನಾವು ಅದನ್ನ ಯೂಸ್ ಮಾಡ್ಕೊಂಡೇ ತಿನ್ನೋದು. ನೈಸ್. ಗೆಸ್ಟ್ ಬಂದ್ರು ನೋಡಿ, ಇನ್ನೊಬ್ರು ಯಾರೋ ಕರೀತಾರೆ. ಹಾಯ್, ವೆಲ್ಕಮ್. ಬಾಸ್ಕಿ ಬನ್ನಿ. ನಿಕ್ಕಿ ಸಾಕು ಸಾಕು ಸಾಕು. ನನ್ನ ರಿಂಗು ನನ್ನ ಗಾಯ್ಸ್ ರಿಂಗ್ ಎತ್ಕೊಬಿಟ್ರು. ಎತ್ಬಿಟ್ರು. ಹಲೋ ಬಂದ್ಬೇಡಿ, ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ಬೇಕು ನಿನ್ನಿಂದ. ಏನ ಸುಮ್ಮನೆ ಎಲ್ಲರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಜಗಳ ಆಗ್ತಿದೆ ಗಾಯ್ಸ್. ಅದು ಗೊತ್ತು, ನಮಗೆ ಗೊತ್ತಿಲ್ಲ. ರೂಮ್ದಾಗ ಗೊತ್ತಿಲ್ಲ. ಅದಾದ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತೆ, ಅದೇನೋ ಬರೆಯಬೇಕು ಅಂತ ನೀವು ಆಡಿ ಕಮಾನ್, ಜಗಳ ಆಡಿ, ಕೈ ಹಿಡ್ಕೊಳ್ಳಿ. ಕಮಾನ್, ಕುತ್ತಿಗೆ ಇಟ್ಕೊಳ್ಳಿ, ಕುತ್ತಿಗೆ ಇಟ್ಕೊಳ್ಳಿ. ಐವತ್ತು ವರ್ಷ ಆಗೋಯ್ತು ಅಂಕಲ್ಗೆ. ಗಾಯ್ಸ್, ಅವ್ರಿಗೆ 50 ವರ್ಷ ಆಯ್ತು ಅಂತ ಹೇಳ್ಬೇಡದಂತೆ. 25 ಪಾಪ ಇಲ್ಲ. ಹೋಗಿ ಟೇಸ್ಟ್ ನೋಡೋಗಿ ಹೆಂಗಿದೆ. KFC ಚಿಕನ್ ತಿನ್ಕೊಂಡು ನನ್ನ ಬ್ಲಾಗ್ ನೋಡ್ಕೊಂಡು ನೀನು ಫುಲ್ ಏನೇ ಕೆಲಸ ಇಲ್ಲ ಬಿಡಪ್ಪ. ಓಹೋ, ಇವಾಗ ಬಂದ್ಬಿಟ್ಟು ಏನೋ ಮಾತಾಡ್ತವನೆ. ನಾವು ಅವಾಗಿಂದ ಏನಿಷ್ಟು ಕೆಲಸ ಮಾಡಿದೀವಿ ಗೊತ್ತಾ? ಮಗ ಇವಾಗ ಬಂದ್ಬಿಟ್ಟು ದೇವ್ರು ಅಂತವನೆ. ನಾವ್ ಎಷ್ಟು ಕೆಲಸ ಮಾಡಿದೀವಿ ಗೊತ್ತಾ ಅವಾಗ್ಲಿಂದ. ಮೇಲ್ ಬಾ, ಸರ್ಪ್ರೈಸ್ ಕಾದೈತೆ ನೀವು. ಇದೇನು ಇಷ್ಟೊಂದು ಬಿಸಿಲಿದೆ ಮನೆಯೊಳಗಡೆ? ಇಷ್ಟೊಂದು ಬಿಸಿಲಿದೆ ಮನೆಯೊಳಗಡೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಸೈಡ್ ಕುತ್ಕೊಳ್ಳೋರ್ಗೆಲ್ಲ ಚೇರು, ಗೆಸ್ಟ್ಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಇಲ್ಲಿ. ಆ್ಯಂಡ್ ಅವ್ರದ್ದು ಫೋಟೋ ಹಾಕ್ತಿದ್ದೀವಿ ಕೇಕ್ ಮೇಲೆ. 50th ಹ್ಯಾಪಿ 50th ಬರ್ಡೇ ಪರಮೇಶ್. ಸ್ಮೈಲ್ ನೋಡಿ, ಸ್ಮೈಲ್ ನಮ್ಮ ಅಂಕಲ್ದು ಬ್ಯೂಟಿಫುಲ್ ಸ್ಮೈಲ್. ಸೊ ಇಷ್ಟು ಟೇಬಲ್ ಡೆಕೋರೇಷನ್ ಇಷ್ಟ ಆಗಿದೆ. ಸೊ ಪರಮೇಶ್ ಅಂಕಲ್, ಹೋಪ್ ಯು ಲೈಕ್ ಇಟ್. ಎಲ್ಲರೂ ನಾವು ಸೇರಿ ಮಾಡಿರೋದು ಅಂಥದ್ದು ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ವ್ಲಾಗ್ ನೋಡಾದ್ಮೇಲೆ ನಮಗೆ ರಿವ್ಯೂ ತಿಳಿಸ್ಬಿಡಿ.